ಮಳೆಗಾಲ ಆಲ್ಮೋಸ್ಟ್ ಮುಗಿತಾ ಬಂತು. ಆಕಾಶದಲ್ಲಿ ಕಪ್ಪು ಮೋಡಗಳು ಹೋಗಿ ಇವಾಗ ಸ್ವಲ್ಪ ದಿನದಿಂದ ಬಿಸಿಲು ಕೂಡ ಕಾಣಿಸ್ತಾ ಇದೆ. ಹಾಗೆ ಎಲ್ರಿಗೂ ನಮಸ್ಕಾರ. ಚಾನೆಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೇನೆ. ಹಬ್ಬದ ಸಂಭ್ರಮ ಇನ್ನೇನು ಬಾಗಿಲಲ್ಲೇ ಇದೆ. ಮಹಾಲಯ ಮುಗಿತಾ ಇದ್ದಾಗೆ ನವರಾತ್ರಿ ಶುರು ಆಗ್ತಾ ಇದೆ. ಹಾಗೆ ಈಗ ಎಲ್ಲರ ಮನೆಯಲ್ಲಿ ಈಗ ಶುರುವಾಗಿರೋದೇ ಈ ಸ್ವಚ್ಛತಾ ಮಿಷನ್. ಕಿಟಕಿ, ಬಾಗಿಲು, ಕೋಣೆಯನ್ನು ಸಹ ಕ್ಲೀನ್ ಮಾಡಿ ಈ ಹಬ್ಬಕ್ಕೆ ರೆಡಿ ಮಾಡುವಂಥ ಟೈಮ್ ಇದು. ನೀವು ನಿಮ್ಮ ಮನೆಗೆ ಈ ಹಬ್ಬದ ಹೊಳಪು ಕೊಡಲಿಕ್ಕೆ ಶುರು ಮಾಡಿದ್ದೀರಾ? ನಾನು ಸಹ ಹಬ್ಬಕ್ಕಾಗಿ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ದೇನೆ. ಪ್ರತಿ ಸಲ ದೀಪಾವಳಿ ಟೈಮಿಗೆ ಆಗುವಾಗ ನಾವು ಕ್ಲೀನಿಂಗನ್ನು ಮಾಡ್ಕೊಳ್ತೇವೆ. ಆದರೆ ಈ ಸಲ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ. ಯಾಕಂತೇಳಿದರೆ ದೀಪಾವಳಿ ಕೂಡ ಈ ನವರಾತ್ರಿಯ ಬೆನ್ನಲ್ಲೇ ಬರ್ತಾ ಇದೆ. ನನ್ನ ಮಗಳಿಗೆ ಆ್ಯಕ್ಚುಲಿ ಬಟ್ಟೆಗಳನ್ನು ಆರ್ಗನೈಸ್ ಮಾಡಲಿಕ್ಕೆ ಒಂದು ಆರ್ಗನೈಸರ್ ಬೇಕಿತ್ತು. ಹಾಗಾಗಿ ನಾನು ಪರ್ಚೇಸ್ ಮಾಡುವಂತ ಯೋಚನೆ ಮಾಡಿದೆ. ಬಟ್ ನನ್ನ ಹತ್ರ ಒಂದು ಟಾಯನ್ನು ಇಡಲಿಕ್ಕೆ ಒಂದು ಆರ್ಗನೈಸರ್ ಇತ್ತು. ಅದನ್ನೇ ನಾನು ಇವಾಗ ರಿಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ವಾರ್ಡ್ರೋಬ್ ಥರ ಇರುವಂಥ ಆರ್ಗನೈಸರನ್ನು ನಾನು ನನ್ನ ಮಕ್ಕಳ ಟಾಯ್ಸ್ ಇಡಲಿಕ್ಕೆ ಅಂತ ಹೇಳಿ ಕಸ್ಟಮೈಸ್ ಮಾಡಿದ್ದೆ. ಆದರೆ ಇವಾಗ ಅದನ್ನು ಬೇರೆ ಒಂದು ಪರ್ಪಸ್ಸಿಗೆ ನಾನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಏನೇನೆಲ್ಲ ಟಾಯ್ಸ್ ಇತ್ತು ನೋಡಿ, ಎಲ್ಲವನ್ನ ಇವಾಗ ನಾನು ಇಲ್ಲಿ ಹರಡಿಟ್ಟಿದ್ದೇನೆ. ಈ ಮಕ್ಕಳ ಟಾಯ್ಸನ್ನೆಲ್ಲ ನಾನು ಕೆಲವೊಂದು ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದರ ಸಣ್ಣ ಸಣ್ಣ ಪೀಸಸ್ಗಳು ಅಲ್ಲಿ ಇಲ್ಲಿ ಬಿದ್ದು ಹೋದರೆ ಮತ್ತೆ ಹುಡುಕ್ಲಿಕ್ಕೆ ಕೂಡ ತುಂಬಾ ಕಷ್ಟ. ಹಾಗೆ ಮಕ್ಕಳು ಆಡುವಾಗ ಒಂದೇ ಕಡೆಯಲ್ಲಿ ಎಲ್ಲ ವಸ್ತುಗಳು ಸಿಗ್ತದೆ. ಇನ್ನು ಇಲ್ಲಿ ನಾನು ಬೇಕಾದ ಟಾಯ್ಸನ್ನು ಮಾತ್ರ ಇಟ್ಬಿಟ್ಟು ಬೇರೆ ಟಾಯ್ಸನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಅಥವಾ ಯಾರಿಗಾದರೂ ಉಪಯೋಗ ಇರುವವರಿಗೆ ನಾನು ಇದನ್ನು ಡೊನೇಟ್ ಮಾಡಿಬಿಡ್ತೇನೆ. ಸೊ ಟಾಯ್ಸ್ ಆರ್ಗನೈಸ್ ಮಾಡುವಾಗ ನನ್ನ ಮಗ ಯಾವುದು ಟಾಯ್ಸನ್ನು ನಾನು ಡಿಸ್ಕಾರ್ಡ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ನೋಡ್ತಾನೆ ಇದ್ದಾನೆ. ಪ್ರತಿಯೊಂದು ಅವನಿಗೆ ಬೇಕು ಅಂತ ಹೇಳಿ ತೆಗೆದಿಟ್ಕೊಳ್ತಾ ಇದ್ದ. ಇನ್ನು ಒಂದು 2 years ಬ್ಯಾಕ್ ಕೂಡ ನಾನು ಹೀಗೆ ಟಾಯ್ಸ್ಗಳನ್ನು ಎಲ್ಲ ಡಿಕ್ಲಟರ್ ಮಾಡಿ ಯಾವುದೆಲ್ಲ ಟಾಯ್ಸ್ ನನ್ನ ಮಗ ಆಟ ಆಡೋದಿಲ್ವೋ ಅದನ್ನೆಲ್ಲ ಒಂದು ಒಟ್ಟು ಮಾಡಿಬಿಟ್ಟು ಒಂದು ಅಂಗನವಾಡಿಗೆ ಅದನ್ನು ಡೊನೇಟ್ ಮಾಡಿಬಿಟ್ಟಿದ್ದೆ. ಬಟ್ ಈ ಸಲ ಡೊನೇಟ್ ಮಾಡುವಂಥದ್ದು ಹೆಚ್ಚೇನಿಲ್ಲ, ಹೆಚ್ಚದು ಡಿಸ್ಕಾರ್ಡ್ ಮಾಡುವಂಥದ್ದೇ ಇರುವಂಥದ್ದು. ಮನೆ ಕ್ಲೀನಿಂಗ್ ಅಂತ ಹೇಳಿದರೆ ಫಸ್ಟ್ ನಮಗೆ ಬೇಡದ ವಸ್ತುಗಳನ್ನು ಹೊರಗೆ ಹಾಕೋದು, ಅದು ಮೇಯ್ನ್ ಆಗಿರುವಂಥದ್ದು. ನಾವು ಯಾವತ್ತೂ ಎಲ್ಲ ವಸ್ತುಗಳು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಟ್ಟು ಮಾಡಿ ಇಟ್ಟಿರ್ತೇವೆ. ಹಾಗೆ ಎಲ್ಲ ಟಾಯ್ಸನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನು ಬೇರೆ ಒಂದು ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೇನೆ. ಈ ವಾರ್ಡ್ರೋಬ್ ಅಂತೂ ಬಟ್ಟೆಗಳನ್ನು ಇಟ್ಕೊಳ್ಳಿಕ್ಕೆ ರೆಡಿಯಾಗಿದೆ. ಇನ್ನಿರೋದು ಬಟ್ಟೆಗಳನ್ನು ಮಡಚಿ ಕರೆಕ್ಟಾಗಿ ಇಟ್ಕೊಳ್ಳುವಂಥ ಪ್ರೋಸೆಸ್. ಸೊ ಬಟ್ಟೆನ ಮಡಚಲಿಕ್ಕೆ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಬಟ್ಟೆನ ಇಟ್ಕೊಳ್ಳಿಕ್ಕೆ ಕೂಡ ನಾನು ಕೆಲವೊಂದು ಆರ್ಗನೈಸರ್ಸನ್ನು ಬಳಸ್ತಾ ಇದ್ದೇನೆ. ಹಾಗೆ ಈ ವಾರ್ಡ್ರೋಬಲ್ಲಿ ಒಂದು ಹಿಂಜಸ್ ಇರುವ ಕಾರಣ ನನಗೆ ಈ ಥರ ನೋಡಿ ಒಂದೇ ಶೆಲ್ಫನ್ನು ಇಡ್ಲಿಕ್ಕೆ ಆಗ್ತಾ ಇದೆ. ಇದರ ಮೇಲೆ ಇನ್ನೊಂದು ಶೆಲ್ಫನ್ನು ನನಗೆ ಸ್ಟ್ಯಾಕ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದಕ್ಕೇನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿದ್ದೇನೆ. ಆದರೆ ಸದ್ಯಕ್ಕೆ ಇವಾಗ ಎಲ್ಲ ಬಟ್ಟೆಗಳನ್ನು ಇದೇ ಥರ ನಾನು ಮಡಚಿ ಇಟ್ಬಿಡ್ತಾ ಇದ್ದೇನೆ. ಒಂದು ರ್ಯಾಕಲ್ಲಿ ಮಗಳೆಲ್ಲ ವೆಸ್ಟರ್ನ್ ವೇರನ್ನು ಇಟ್ಟಿದ್ದೇನೆ, ಮತ್ತೊಂದು ಡೈಲಿ ಯೂಸ್ ಆಗುವಂತಹ ಬಟ್ಟೆಗಳನ್ನು ಇಟ್ಟಿದ್ದೇನೆ. ಹಾಗೆ ಇನ್ನೊಂದು ಕ್ಯಾಬಿನೆಟಲ್ಲಿ ಹಾಕುವಂಥ ಟಾಪ್ಸನ್ನು ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಕೊನೆಯದರಲ್ಲಿ ಈ ಸ್ಪೋರ್ಟ್ಸ್ ವೇರ್ ಇರ್ಬೋದು, ಸ್ವಿಮ್ ವೇರ್ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇನ್ನೂ ಕೆಲವೊಂದು ಬಟ್ಟೆಗಳಿವೆ ಅಂತ ಹೇಳಿದರೆ ಕುರ್ತಾ ಟಾಪ್ಸ್ ಇರ್ಬೋದು ಅಥವಾ ಫಂಕ್ಷನ್ ವೇರ್ ಇರ್ಬೋದು, ಅದನ್ನು ನಾನು ಇನ್ನೊಂದು ಸೆಕ್ಷನಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಹೀಗೆ ಕೆಲವೊಂದು ಟಾಯ್ಸ್ ಕೂಡ ಡಿಕ್ಲಟರ್ ಆಯಿತು. ಹಾಗೆ ವಾರ್ಡ್ರೋಬ್ ಕೂಡ ಆರ್ಗನೈಸ್ ಆಯಿತು. ಇನ್ನು ಕ್ಲೀನಿಂಗ್ ಅಂತ ಹೇಳಿದರೆ ಒಂದೇ ದಿವಸದಲ್ಲಿ ಆಗುವಂಥದ್ದಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ನಮಗೂ ಕೂಡ ಸುಸ್ತಾಗತ್ತೆ. ಹಾಗೆ ನೆಕ್ಸ್ಟ್ ಡೇ ನಾನು ನನ್ನ ಈ ಡ್ರೆಸ್ಸಿಂಗ್ ಏರಿಯಾ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟೆ. ಆ್ಯಕ್ಚುಲಿ ಸಣ್ಣ ಪುಟ್ಟ ಫಂಕ್ಷನಿಗೆಲ್ಲ ಹೋಗಿಬಿಟ್ಟು ಬಂದ ಮೇಲೆ ನಾವು ಈ ಬ್ಯಾಂಗಲ್ಸ್ ಇರ್ಬೋದು, ಈ ನೆಕ್ಲೆಸ್ ಇರ್ಬೋದು, ಇಯರಿಂಗ್ಸ್ ಇರ್ಬೋದು ಎಲ್ಲವನ್ನು ಅಲ್ಲಲ್ಲಿ ಇಟ್ಬಿಡ್ತೇವೆ. ಕೆಲವೊಮ್ಮೆ ಅಂತ ಹೇಳಿದ್ರೆ ಟೈಮ್ ಆಗೋದಿಲ್ಲ ಅದನ್ನು ಅದೇ ಜಾಗದಲ್ಲಿ ಇಡಲಿಕ್ಕೆ. ಆವಾಗ ಎಲ್ಲ ಕೂಡ ಈ ಡ್ರೆಸ್ಸಿಂಗ್ ಟೇಬಲ್ನ ಮೇಲೆ ಕ್ಲಟರ್ ಆಗಿ ಕೂತ್ಕೊಳ್ತದೆ. ರೆಗ್ಯುಲರ್ ಆಗಿ ನಾನು ಉಪಯೋಗಿಸುವಂಥ ಇಯರಿಂಗ್ಸ್ ಕೂಡ ಇಲ್ಲಿ ತುಂಬಾ ಸ್ಟ್ಯಾಕ್ ಆಗೋಗಿದೆ. ಎಲ್ಲವನ್ನು ನಾನು ಆರ್ಗನೈಸ್ ಮಾಡಿ ಅದರ ಆರ್ಗನೈಸರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಡ್ರವರಲ್ಲಿ ಕೂಡ ನಾವು ವಸ್ತುಗಳನ್ನು ಇಟ್ಟು ಅದು ಒಂದ್ಸಲ ಮೆಸ್ ಆಗ್ತದೆ. ಸೊ ಅದನ್ನು ಕೂಡ ನಾನಿವತ್ತು ಕ್ಲೀನಾಗಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತೇನೆ. ಸೊ ಜಾಬ್ ಹೋಗುವಾಗ ಪ್ರತಿ ದಿವಸ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ದಿವಸ ಅಥವಾ ಒಂದು ಟೈಮನ್ನು ಇದಕ್ಕೆ ಸೆಟ್ ಮಾಡಿಟ್ಟು ಆ ದಿವಸನೇ ಅದನ್ನು ಕ್ಲೀನಿಂಗ್ ಮಾಡ್ಕೊಳ್ತೇನೆ. ಹೇಗೂ ಹಬ್ಬ ಬರ್ತಾ ಇದೆ, ಹಾಗಾಗಿ ಕ್ಲೀನಿಂಗ್ ಪ್ರೋಸೆಸ್ ಶುರು ಮಾಡಿದ ಕಾರಣ ಇದನ್ನು ಕೂಡ ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ನನ್ನ ಮಗಳು ಕೂಡ ಈ ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ಯೂಸ್ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ಲು. ಸೊ ಇದನ್ನು ಕೂಡ ನಾನು ಇವಾಗ ಒಂದು ಸರಿಯಾದ ಬಾಕ್ಸಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬೇಡದ ವಸ್ತುಗಳನ್ನು ಕೂಡ ನಾನು ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಬೇಡದ ಪರ್ಫ್ಯೂಮ್ ಬಾಟಲ್ಗಳು ಅಥವಾ ಎಕ್ಸ್ಪೈರ್ ಆಗಿರುವಂತಹ ಲಿಪ್ಸ್ಟಿಕ್ ಇರ್ಬೋದು, ಕಾಜಲ್ ಪೆನ್ಸಿಲ್ ಇರ್ಬೋದು, ಎಲ್ಲವನ್ನು ಇವತ್ತು ಡಿಕ್ಲಟರ್ ಮಾಡ್ತಾ ಇದ್ದೇನೆ. ಹಾಗೆ ಈ ನೆಕ್ ಪೀಸ್ಗಳಿರ್ಬೋದು ಅಥವಾ ಇಯರ್ ಪೀಸ್ ಇರ್ಬೋದು ಎಲ್ಲವನ್ನ ಇಡ್ಲಿಕ್ಕೆ ಈ ಥರ ಒಂದು ಸಣ್ಣ ಆರ್ಗನೈಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಲೋಕಲ್ ಸ್ಟೋರಿಂದ ಪರ್ಚೇಸ್ ಮಾಡಿರುವಂಥದ್ದು. ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಇಂಥದ್ರಲ್ಲಿ ನಾನು ರೇರ್ ಆಗಿ ಯೂಸ್ ಮಾಡುವಂಥ ಜ್ಯುವೆಲರಿಯನ್ನೆಲ್ಲ ಹಾಕ್ಕೊಳ್ತೇನೆ.
ಅದೇ ರೀತಿ ಸ್ವಲ್ಪ ನೆಕ್ಲೆಸ್ ಹಾಗೂ ಬ್ಯಾಂಗಲ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಈ ಥರ ಇನ್ನೊಂದು ಬಾಕ್ಸಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಬಾಕ್ಸಲ್ಲಿ ನಾನು ಕ್ಯಾಟಗರಿ ವೈಸ್ ಆಗಿ ನನ್ನ ಆಕ್ಸೆಸರೀಸನ್ನು ಇಟ್ಕೊಳ್ತೇನೆ. ಈ ಥರ ಇಡೋದ್ರಿಂದ ನಾವು ಯಾವುದೇ ಫಂಕ್ಷನಿಗೆ ಇರ್ಬೋದು ಅಥವಾ ಪ್ರೋಗ್ರಾಮಿಗೆ ರೆಡಿ ಆಗುವಾಗ ಇಮಿಡಿಯೇಟ್ ಆಗಿ ಯಾವ ವಸ್ತು ಎಲ್ಲಿದೆ ಅಂಥೇಳಿ ನಮ್ಮ ಕೈಗೆ ಸಿಗ್ತದೆ. ಹಿಂದೆ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಈ ಬ್ಯಾಂಗಲ್ಸನ್ನು ಹೇಗೆ ಆರ್ಗನೈಸ್ ಮಾಡಿದೆ ಅಂಥೇಳಿ ಶೇರ್ ಮಾಡಿದ್ದೆ. ಸೊ ಅದೇ ಆರ್ಗನೈಸರಲ್ಲಿ ನಾನು ಯೂಸ್ ಮಾಡಿದಂತಹ ಬ್ಯಾಂಗಲ್ಸನ್ನೆಲ್ಲ ಮತ್ತೆ ಅದೇ ಜಾಗದಲ್ಲಿ ಇಡ್ತಾ ಇದ್ದೇನೆ. ಸೊ ಈ ಬಳೆಗಳನ್ನು ಹೆಚ್ಚಾಗಿ ನಾನು ಫಂಕ್ಷನ್ ಟೈಮಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು. ಹಾಗೆ ನನ್ನಲ್ಲಿ ತುಂಬ ದೊಡ್ಡ ಕಲೆಕ್ಷನ್ ಏನೂ ಇಲ್ಲ, ಲಿಮಿಟೆಡ್ ಕಲೆಕ್ಷನಲ್ಲಿ ಅಂದರೆ ಬೇಸಿಕ್ ಕಲರ್ಸನ್ನು ನಾನು ಇಟ್ಕೊಂಡಿದ್ದೇನೆ. ಎಲ್ಲ ವಸ್ತುಗಳನ್ನು ತೆಗೆದಿಟ್ಟ ಮೇಲೆ ನಾನು ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ನಿಮ್ಮ ಜೊತೆ ನೋಡಿ ಈ ಒಂದು ಸಣ್ಣ ಕಾಜಲನ್ನು ಶೇರ್ ಮಾಡ್ತಾ ಇದ್ದೇನೆ. ಇದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಒಂದು ಸ್ಯಾಂಪಲ್ ವೈಸಲ್ಲಿ ಬಂದಿರುವಂಥದ್ದು, ಆದರೆ ಇದು ಪ್ರಾಡಕ್ಟ್ ನಿಮಗೆ ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ನಾನು ನನ್ನ ಡ್ರೆಸ್ಸಿಂಗ್ ಏರಿಯಾದ ಡಿಕ್ಲಟರ್ ಹಾಗೂ ಕ್ಲೀನಿಂಗನ್ನು ಮಾಡ್ಕೊಂಡಿದ್ದೇನೆ. ಸೊ ಪ್ರತಿಯೊಂದು ವಸ್ತುವನ್ನು ಅದರ ಜಾಗದಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತದೆ. ಹಾಗೆ ನೆಕ್ಸ್ಟ್ ಡೇ ನಾನು ಇನ್ನು ಮತ್ತೊಂದು ಕ್ಲೀನಿಂಗ್ ಪ್ರೊಸೆಸ್ಸಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಎಲ್ಲ ಕರ್ಟನ್ಸ್ಗಳನ್ನು ನಾನು ರಿಮೂವ್ ಮಾಡಿ ಇವತ್ತು ವಾಶ್ ಮಾಡ್ಕೊಳ್ತೇನೆ. ನಾನು ಆವಾಗಲೇ ಹೇಳಿದಾಗೆ ಕ್ಲೀನಿಂಗ್ ಅಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವನ್ನ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಪಾರ್ಟ್ ಬೈ ಪಾರ್ಟೇ ನಾವು ಮಾಡ್ಕೊಳ್ಬೇಕು. ಹಾಗೆ ಇವತ್ತು ನಾನು ಎಲ್ಲ ವಾಷಿಂಗ್ ಮತ್ತು ಕ್ಲೀನಿಂಗನ್ನು ಇಟ್ಕೊಂಡಿದ್ದೇನೆ. ಕರ್ಟನ್ ವಾಶ್ ಆಗ್ತಾ ಇದ್ದಾಗೆ ಈ ರೂಮ್ನ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ತೇನೆ. ಮಳೆಗಾಲ ಆದ ಕಾರಣ ಅಲ್ಲಲ್ಲಿ ಬಲೆಗಳೆಲ್ಲ ತುಂಬಿಕೊಂಡಿದ್ದಾವೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಧೂಳು ಕೂಡ ಇರ್ತದೆ, ಫಂಗಸ್ ಕೂಡ ಇರ್ತದೆ. ಆ್ಯಕ್ಚುಲಿ ಮಳೆಗಾಲ ಆದರೂ ಕೂಡ ನನ್ನ ಈ ರೂಮಲ್ಲಿ ಒಂದು ಸ್ವಲ್ಪ ಧೂಳು ಇದ್ದೇ ಇರ್ತದೆ. ಅಂತ ಹೇಳಿದರೆ ಮಾಯ್ಶ್ಚರ್ ಇದ್ದ ಕಾರಣ ಎಲ್ಲ ಧೂಳೆಲ್ಲ ಗೋಡೆಗೆ ಆಗಲಿ ಎಲ್ಲ ಕಡೆ ಅಂಟ್ಕೊಂಡಿರ್ತದೆ. ಇದು ಏನಂದರೆ ಕಣ್ಣಿಗೆ ಕಾಣೋದೇ ಇಲ್ಲ, ಒರೆಸುವಾಗನೇ ನಮಗೆ ಗೊತ್ತಾಗೋದು. ಹಾಗೆ ಗೋಡೆಯಲ್ಲಿ ಹಾಕಿರುವಂಥ ಫ್ರೇಮನ್ನೆಲ್ಲ ನಾನು ಇವಾಗ ತೆಗೆದು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಬೆಡ್ಡಿನ ಪಕ್ಕದಲ್ಲಿರುವಂತಹ ಸೈಡ್ ಟೇಬಲಲ್ಲಿ ನಾವು ಹಲವೊಂದು ವಸ್ತುಗಳನ್ನು ಇಟ್ಬಿಡ್ತೇವೆ. ಸೊ ಅದನ್ನು ಕೂಡ ನಾನಿಲ್ಲಿ ಡಿಕ್ಲಟರ್ ಮಾಡಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ಇಲ್ಲಿ ವಾಲನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಈ ಮಾಪನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಇರುವ ಮೈಕ್ರೋಫೈಬರ್ ಉಂಟಲ್ಲ, ಇದು ಧೂಳನ್ನು ಒಳ್ಳೆ ನೀಟಾಗಿ ಕ್ಲೀನ್ ಮಾಡ್ತದೆ. ಹಾಗಾಗಿ ಇದೊಂದು ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಪ್ರಾಡಕ್ಟ್. ಸೊ ಈ ಒಂದು ಮಾಪ್ ಇರೋದ್ರಿಂದ ನನಗೆ ಮೇಲ್ಗಡೆ ಕೂಡ ಕ್ಲೀನ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಇನ್ನು ವಾರ್ಡ್ರೋಬಲ್ಲಿ ಕೂಡ ಸಣ್ಣ ಸಣ್ಣ ಧೂಳುಗಳು ಅಂಟ್ಕೊಂಡಿರ್ತದೆ, ಅದನ್ನು ಕೂಡ ನಾನು ಇದೇ ಮಾಪಲ್ಲಿ ಇವತ್ತು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಕ್ಲೀನಿಂಗಿಗೆ ನೀವು ಯಾವುದೇ ಕ್ಲೀನಿಂಗ್ ಲಿಕ್ವಿಡ್ ನೀವು ರೆಗ್ಯುಲರ್ ಯೂಸ್ ಮಾಡುವಂಥದ್ದು ಯೂಸ್ ಮಾಡಬಹುದು. ಹಾಗೆ ಸೀಲಿಂಗ್ ಒರೆಸಲಿಕ್ಕೆ ನಾನು ನನ್ನ ಇನ್ನೊಂದು ಹೊಸ ಮಾಪನ್ನು ಯೂಸ್ ಮಾಡಿದ್ದೇನೆ. ಆ್ಯಕ್ಚುಲಿ ಸೀಲಿಂಗಲ್ಲಿ ಕೂಡ ಒಂಥರ ಕಪ್ಪು ಕಲೆಗಳು ಬಂದು ಫಂಗಸ್ ಬಂದಿರ್ತವೆ, ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಇನ್ನು ಎಲ್ಲ ಆದಮೇಲೆ ನಾನು ಲಾಸ್ಟಿಗೆ ಈ ಫ್ಲೋರನ್ನು ಮಾಪ್ ಮಾಡ್ಕೊಳ್ತೇನೆ. ವಾಲ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಇಲ್ಲಿ ಫ್ರೇಮ್ಗಳನ್ನು ಹಾಕ್ಕೊಳ್ತೇನೆ. ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಇವತ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೂ ಇರುವ ಕ್ಲೀನಿಂಗ್ ಪ್ರೊಸೆಸನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.